ದೇವಾಲಯಗಳ ನಗರಿ ವಿಜಯಪುರದಲ್ಲಿ ಬ್ರಹ್ಮರಥೋತ್ಸವ ಹಾಗೂ ಹೂವಿನ ಕರಗ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಎರಡೂ ದೇವಾಲಯಗಳು ವಿದ್ಯುತ್ ದೀಪಗಳ ಅಲಂಕಾರದಿಂದ ಕಂಗೊಳಿಸಿದವು. ಸೌಮ್ಯ ಚನ್ನಕೇಶವಸ್ವಾಮಿಯ ಬ್ರಹ್ಮರಥೋತ್ಸವ ಹಾಗೂ ಧರ್ಮರಾಯಸ್ವಾಮಿ ದ್ರೌಪದಮ್ಮನವರ ಹೂವಿನ ಕರಗ ಮಹೋತ್ಸವದಲ್ಲಿ ಜನರು ಸಂಭ್ರಮಿಸಿದರು. ಗಾಂಧಿಚೌಕದಲ್ಲಿ ಕಲ್ಲುಗಾಲಿ ಬ್ರಹ್ಮರಥೋತ್ಸವದಲ್ಲಿ ಸಾವಿರಾರು ಮಂದಿ ಭಾಗಿಯಾಗಿದ್ದರೆ, ಧರ್ಮರಾಯಸ್ವಾಮಿ ದೇವಾಲಯದಿಂದ ಹೊರಟ ಹೂವಿನ ಕರಗವನ್ನು ಹೊತ್ತ ಕರಗದ ಪೂಜಾರಿ ಭೀಮಣ್ಣ ಅವರು ಪ್ರಮುಖ ವೃತ್ತಗಳಲ್ಲಿ ನೃತ್ಯ ಮಾಡುವ ಮೂಲಕ ನೆರೆದಿದ್ದ ಜನರನ್ನು ಮಂತ್ರಮುಗ್ಧರನ್ನಾಗಿಸಿದರು. ವೀರಕುಮಾರರು ಕತ್ತಿಗಳಿಂದ ಅಲಗು ಸೇನೆ ಮಾಡಿದರು. ಓಂಕಾರೇಶ್ವರಸ್ವಾಮಿ ದೇವಾಲಯದ ಬಳಿಯಿರುವ ಕಣದಲ್ಲಿ ವೀರಕುಮಾರರ ಸಮುದಾಯದ ಹಿರಿಯರ ಆಶೀರ್ವಾದಗಳನ್ನು ಪಡೆದುಕೊಂಡರು. ಕರಗದ ಪೂಜಾರಿ ಭೀಮಣ್ಣ ಅವರಿಗೆ ಬಳೆ ತೊಡಿಸುವ ಕಾರ್ಯಕ್ರಮವೂ ನಡೆಯಿತು. ಪೋತುಲು ರಾಜನನ್ನು ರೇಗಿಸುವ ವಿಧಾನವನ್ನು ನಡೆಸಿದರು. ತಮಟೆ ವಾದನಗಳು, ಮಂಗಳವಾದ್ಯಗಳ ತಾಳಕ್ಕೆ ತಕ್ಕಂತೆ ನೃತ್ಯ ಮಾಡಿದರು. ಶನಿವಾರ ಮಧ್ಯಾಹ್ನ ಸುಮಾರು 1 ಗಂಟೆಗೆ ಕರಗವು ಪುನಃ ದೇವಾಲಯಕ್ಕೆ ಬಂತು. ಭಕ್ತರು ಹೂವಿನ ಸುರಿಮಳೆಗೈದರು. ದೇವಾಲಯ ಪ್ರದಕ್ಷಿಣೆ ಮಾಡಿಕೊಂಡು ಇಳಿಸಿ ಪೂಜೆ ಸಲ್ಲಿಸಿದರು. ಭಕ್ತರು ಅನ್ನದಾನ ಮಾಡಿದರು. ಎಂ. ಮುನಿನಾರಾಯಣ, ಎಸ್ಪಿಎಂ ನ್ಯೂಸ್, ವಿಜಯಪುರ.